ನಮಸ್ಕಾರ. ನಮ್ಮ ಡಾಲಿ ಅವರಿಗೆ ನನ್ನ ಅಭಿನಂದನೆಗಳು. ಇನ್ನು ಹೆಚ್ಚಿಗೆ ಬೆಳಿಬೇಕು. ಕನಕಪುರಕ್ಕೂ ನಿಮಗೂ ಅಪಾರವಾದಂಥ ಪ್ರೀತಿ ವಿಶ್ವಾಸ ಇದೆ. ನಾಳೆ ಬೆಳಿಗ್ಗೆ ಲಾಸ್ಟ್ ಏನಿದೆ, ವಚನಾನಂದ ಸ್ವಾಮಿಗಳು ಬಂದು 3900 ಜನರಿಗೆ ಬೆಳಗ್ಗೆ ಯೋಗ ಅಭ್ಯಾಸವನ್ನ ಹೇಳ್ಕೊಡ್ತಾ ಇದ್ದಾರೆ. 12 ವರ್ಷದಿಂದನೇ ಬಂದು ಪ್ರಾರಂಭ ಮಾಡಿದ್ರು. ಈಗ ಕೂಡ ಬಂದಿದ್ದಾರೆ. ಬಹುಶಃ ನಿನ್ನೆ ಅಲ್ಲ ಮೊನ್ನೆ ತಾವು ಗಮನಿಸಿರ್ಬೋದು, ನಿನ್ನೆ ಸುಮಾರು 16,000 ಮಕ್ಕಳುಗಳು ಚಿತ್ರವನ್ನ ಬಿಡಿಸಿದ್ದಾರೆ. ವಿಭಿನ್ನವಾದಂಥ ಚಿತ್ರವನ್ನ ಬಿಡಿಸಿದ್ದಾರೆ. ನಮ್ಮ ಕನಕಪುರ ಮಕ್ಕಳ ಪ್ರತಿಭೆ ನಿಜವಾಗ್ಲೂ ಒಂದಿನ ಇನ್ನೊಂದಿನ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಮ ಮಕ್ಕಳಿಗಿದೆ. ಇಲ್ಲಿಗೆ ಬಂದು ಇವತ್ತು ಮಾತ್ರ ಬಿಡಬಾರ್ದು. ಕಂಟಿನ್ಯೂಸ್ ಆಗಿ ನಿಮ್ಮ ಕಲೆಯನ್ನ ಬೆಳೆಸ್ಕೊಂಡು ಹೋಗ್ಬೇಕು. ನನ್ನ ಪ್ರಾರ್ಥನೆ ಎಲ್ಲ ತಂದೆ ತಾಯಿಂದಿರು ಮನವಿ ಮಾಡ್ಕೊಳ್ತೇನೆ. ನೀವು ಆ ಅಭ್ಯಾಸನ ಚಿತ್ರಕಲೆ ಏನು ಅವರು ಬಿಡಿಸ್ತಾ ಇದ್ದಾರೆ ಅದನ್ನ ಮುಂದುವರಿಸಬೇಕು. ಮತ್ತು ಏನು ವಚನಾನಂದ ಸ್ವಾಮಿಗಳು ನಿಮ್ಗೆ ಏನು ಯೋಗ ಮಾಡಿ ಹೇಳ್ಕೊಟ್ರು ಅದನ್ನು ನೀವು ಮುಂದುವರಿಸಬೇಕು. ಆ ಕೆಲಸ ನೀವು ಮಾಡಬೇಕು. ರಂಗೋಲೆ 75,000 ಮನೆ, ಕ್ರಿಕೆಟು 1350 ಟೀಮು, ಒಂದು ಟೀಮ್ 12 ಜನ, ಮ್ಯಾರಥಾನ್ ನರೇಗಾಗೋಸ್ಕರ 8,000 ಯುವಕರು ಮ್ಯಾರಥಾನ್ ಓಡಿದ್ರು. ವಾಯ್ಸ್ ಆಫ್ ಕನಕೋತ್ಸವ 9,700 ಜನ, ಫ್ಯಾಮಿಲಿ ಡ್ರೆಸ್ಸು ಹಾಕೊಂಡವರು 10,470 ಜನ, ಪೇಂಟಿಂಗ್ ಹೇಳಿದ್ನಲ್ಲ ಒಟ್ಟು. ಆಮೇಲೆ ಪ್ರತಿಭಾ ಪುರಸ್ಕಾರ 8,750 ಈಗಾಗಲೇ. ಹೇರ್ ಸ್ಟೈಲು ನಮ್ಮ ಹೆಣ್ಮಕ್ಳೆಲ್ಲ 3,500 ಜನ. ನಾನು ಬೆಳಗ್ಗೆ ಸುಮಾರು ಒಂದು 3 ಗಂಟೆ ನೋಡಿದೆ, ಹೇರ್ ಸ್ಟೈಲು ನೋಡಿದೆ. ಆಮೇಲೆ ಫ್ಯಾಮಿಲಿ ಇಬ್ರು ಗಂಡ ಹೆಂಡತಿ ಇಬ್ರು ಬಂದು ದಂಪತಿಗಳು ಬಂದ ಥರ ನೋಡಿದೆ. ಮೆಹಂದಿ ಈಗಾಗಲೇ ನಾನು ಹೇಳಿದ್ದೇನೆ, ದಂಪತಿಗಳು ಸುಮಾರು 1,000 ಜನ ಡ್ರೆಸ್ಸು. ವಾಲಿಬಾಲ್ 980 ಟೀಮು, ಕಬಡ್ಡಿ, ಥ್ರೋಬಾಲ್, ಬಾಸ್ಕೆಟ್ಬಾಲ್, ಕುಸ್ತಿ, ಚೆಸ್ಸು ಎಲ್ಲ ಕೂಡ ಈಗ ನಡೆದಿದೆ. ಸೊ ಹೆಚ್ಚು ಕಮ್ಮಿ ನಮ್ಮ ಕ್ಷೇತ್ರದಲ್ಲಿ 1.25 ಲಕ್ಷ ಜನ ಈ ಒಂದು ಕನಕೋತ್ಸವ, ಕನಕಪುರದ ಉತ್ಸವ ಅದರಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರ. ನಾಳೆ ಕೂಡ ಫೈನಲ್ ಇದೆ. ನಾನು ವಚನಾನಂದ ಸ್ವಾಮೀಜಿಗೆ ಹೇಳಿದೆ ಈಗ ಸನ್ಮಾನ ಮಾಡೋಣ ಅಂತ ಕೇಳಿದೆ ಸುರೇಶ್ಗೆ. ಇಲ್ಲ ನಾನು ನಾಳೆ ಸಾಯಂಕಾಲನೂ ಇರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾಳೆ ಸಾಯಂಕಾಲ ನಮ್ಮ ವಚನಾನಂದ ಸ್ವಾಮಿಗಳಿಗೆ ಸನ್ಮಾನ ಕೂಡ ನಾನು ಇಟ್ಕೊಂಡಿದ್ದೇನೆ. ಬಹಳ ಸಂತೋಷ. ನಿಮ್ಮೆಲ್ಲರಿಗೂ ಮತ್ತೊಂದು ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕನಕೋತ್ಸವ, ಕನಕಪುರದ ಉತ್ಸವ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.